ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಸುಸ್ವಾಗತ. ಈಗಾಗಲೇ ನೀವೆಲ್ಲರೂ ಚಾಯ್ಸ್ ಎಂಟ್ರಿ ಮಾಡೋದನ್ನು ಮುಗಿಸಿದ್ದೀರಾ. ಆಗಲೇ ಲಾಸ್ಟ್ ಡೇಟ್ ಕೂಡ ಮುಗಿದೋಗಿದೆ. ಹಾಗೆ ಈಗ ನೀವು ರೌಂಡ್ 2ಗೆ ಎಂಟರ್ ಆಗ್ತೀರಾ. KCT ರೌಂಡ್ 2 ಅಲ್ಲಿ ಚಾಯ್ಸ್ 2 ಹಾಗೆ ಚಾಯ್ಸ್ 3 ಯಾರ್ಯಾರು ಮಾಡಿದ್ದೀರಾ ಅವರಿಗೆ ಏನು ಅಡ್ವಾಂಟೇಜಸ್ ಇರುತ್ತೆ, ಹಾಗೆ ಎಡಿಟಿಂಗ್ ಆಪ್ಷನ್ ಯಾವಾಗ ಬಿಡ್ತಾರೆ, ಕಟ್ ಆಫ್ ಇನ್ಕ್ರೀಸ್ ಆಗುತ್ತಾ ಅನ್ನೋ ಈ ಎಲ್ಲ ಡೌಟ್ಸ್ಗಳಿಗೆ ನಾನು ಈ ವಿಡಿಯೋ ಮುಖಾಂತರ ನಿಮ್ಗೆ ಕ್ಲಿಯರ್ ಮಾಡ್ತಾ ಇದ್ದೀನಿ. ನಿಮಗೆ ಇನ್ನೂ ಯಾವುದಾದ್ರೂ ಡೌಟ್ಸ್ ಇದ್ದರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಈ ವಿಡಿಯೋ ಕೆಳಗೆ ಕಮೆಂಟ್ ಮಾಡ್ಬೋದು. ನಾನು ಎಲ್ಲರಿಗೂ ರಿಪ್ಲೈ ಮಾಡ್ತೀನಿ ತಪ್ಪದೆ. ನಾನು ನಿಮಗೆ ಫಸ್ಟ್ ಕ್ಲಿಯರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಚಾಯ್ಸ್ 2 ಆ್ಯಂಡ್ ಚಾಯ್ಸ್ 3? ಚಾಯ್ಸ್ 2 ಮತ್ತು ಚಾಯ್ಸ್ 3 ಡಿಫ್ರೆನ್ಸ್ ಏನು? ನಾವು ಚಾಯ್ಸ್ 2 ತೊಗೊಂಡಿದ್ದೀವಿ, ನಾವು ಚಾಯ್ಸ್ 3 ತೊಗೊಂಡಿದ್ದೀವಿ. ನಿಮಗೆ ಸ್ವಲ್ಪ ಜನಕ್ಕೆ ಕ್ಲಿಯರ್ ಇರ್ಬೋದು, ಯಾರಿಗೆ ಕ್ಲಿಯರ್ ಇಲ್ಲ ಈ ವಿಡಿಯೋದಲ್ಲಿ ನಾನು ಈಗ ಕ್ಲಿಯರ್ ಮಾಡಿ ಕೊಡ್ತೀನಿ. ಈಗ ನೋಡಿ, RVCS ಹಾಗೆ RV ಡೇಟಾ ಸೈನ್ಸ್, RVEE, ಈಗ ಒಬ್ಬಂಗೆ PES-CS ಅಲೌಟ್ ಆಗಿದೆ ಅಂದರೆ ನೆಕ್ಸ್ಟ್ PES-IS ಮತ್ತು BMS-EE ಏನಿದೆ ಇವು ಎರಡೂ ಡಿಲೀಟ್ ಆಗಿ ಬಿಡುತ್ತೆ. ಹಾಗೆ PES-CS ಏನಿರುತ್ತೆ ಚಾಯ್ಸ್ 2 ಮಾಡಿದವರಿಗೆ ಇದು ರಿಟೇನ್ ಆಗುತ್ತೆ. ಅಂದರೆ ನೆಕ್ಸ್ಟ್ ರೌಂಡಲ್ಲಿ ನಿಮಗೆ ಯಾವ ಸೀಟ್ ಕೂಡ ಅಲೌಟ್ ಆಗಲಿಲ್ಲ ಅಂದರೆ PES-CS ನಿಮ್ಮ ಕಡೆ ಆಲ್ರೆಡಿ ಹೋಲ್ಡಲ್ಲಿರುತ್ತೆ. ಆದರೆ ಯಾರಿಗೆ ಯಾವುದೂ ಸೀಟ್ ಅಲೌಟ್ ಆಗಿಲ್ಲ ಅವರಿಗೆ ಏನೂ ಸೀಟ್ ಅಲೌಟ್ ಆಗೋಲ್ಲ. ಅವ್ರು ಡೈರೆಕ್ಟ್ ಥರ್ಡ್ ರೌಂಡ್ಗೆ ಹೋಗ್ಬೋದು, ಅಂದರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಿಗೆ ಹೋಗ್ಬೋದು. ಅಥವಾ ಯಾರು ಚಾಯ್ಸ್ 3 ತೊಗೊಂಡಿದ್ದೀರಾ ಅವರಿಗೆ ಫಸ್ಟ್ ರೌಂಡಲ್ಲಿ PES-CS ಅಲೌಟ್ ಆಗಿದ್ದರೆ ಅವರಿಗೆ PES-CS ಉಳಿಯಲ್ಲ. ಅವರಿಗೆ ಓನ್ಲಿ RVCS, RV ಡೇಟಾ ಸೈನ್ಸ್ ಹಾಗೆ RVE ಇವು ಮೂರೇ ಆಪ್ಷನಲ್ಲಿ ಯಾವುದಾದ್ರೂ ಒಂದು ಅಲೌಟ್ ಆಗಬೇಕು, ಇಲ್ಲಾಂದರೆ ಯಾವುದು ಸೀಟ್ ಉಳಿಯಲ್ಲ. ನಾನು ನಿಮಗೆ ಆಗಲೇ ಹೇಳಿದ ಹಾಗೆ ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ರೌಂಡ್ 2 ನೀವು ಕೇಳ್ಬೋದು. ಅಡ್ವಾಂಟೇಜಸ್ ಆಫ್ ರೌಂಡ್ 2 ಅಂತ ಹೇಳೋದಾದರೆ ನಾನಿಲ್ಲಿ ಮೆನ್ಷನ್ ಮಾಡಿದ್ದೀನಿ ನೋಡಿ. ದೇರ್ ವಿಲ್ ಬಿ ಅ ಹೈ ಚಾನ್ಸ್ ಆಫ್ ಗೆಟ್ಟಿಂಗ್ ಹೈಯರ್ ಪ್ರಯಾರಿಟಿ ಕಾಲೇಜ್ ದ್ಯಾನ್ ಬಿಫೋರ್. ಅಂದರೆ ನಾನು ನಿಮಗೆ ಆಗ ಎಕ್ಸ್ಪ್ಲೇನ್ ಮಾಡಿದೆ, ಚಾಯ್ಸ್ 2 ಆರ್ ಚಾಯ್ಸ್ 3, ನೀವು ಚಾಯ್ಸ್ 2 ತೊಗೊಂಡಿರ್ಬೋದು ಅಥವಾ ಚಾಯ್ಸ್ 3 ತೊಗೊಂಡಿರ್ಬೋದು, ನಿಮಗೆ ಹೈಯರ್ ಪ್ರಯಾರಿಟಿ ಕಾಲೇಜ್ ಅಲೌಟ್ ಆಗೋ ಚಾನ್ಸಸ್ಸೇ ಇರೋದು. ಅಂದರೆ RVCS ಆಗಬೇಕು, ಇಲ್ಲ RV ಡೇಟಾ ಸೈನ್ಸ್ ಆಗಬೇಕು, RV ಎಲೆಕ್ಟ್ರಿಕಲ್ ಆಗಬೇಕು, ಇಲ್ಲ ಅದ್ರ ಕೆಳಗಿನೂ ಕಾಲೇಜ್ ಅಂತ ಆಗೋದಿಲ್ಲ, ಯಾಕಂದರೆ ಆಲ್ರೆಡಿ ಡಿಲೀಟ್ ಆಗಿ ಬಿಡುತ್ತೆ. ಹಾಗೆ ನೀವು ಚಾಯ್ಸ್ 3 ತೊಗೊಳ್ಳೋದಾದರೆ ಒಂದು 2-3 ಸತಿ ವಿಚಾರ ಮಾಡಿ ತೊಗೊಂಡಿರಬೇಕು. ಯಾಕಂದರೆ ನಿಮಗೆ ಫಸ್ಟ್ ರೌಂಡಲ್ಲಿ ಅಲೌಟ್ ಆಗಿರೋ ಕಾಲೇಜ್ ನೆಕ್ಸ್ಟ್ ರೌಂಡಲ್ಲಿ ಸಿಗೋ ಚಾನ್ಸಸ್ ಇರೋದಿಲ್ಲ. ಇದೇ ಒಂದು ಡಿಸ್ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು ಚಾಯ್ಸ್ 3. ಬಟ್ ಚಾಯ್ಸ್ 2 ಈಸ್ ವೆರಿ ಸೇಫ್ ಅಕಾರ್ಡಿಂಗ್ ಟು ಮೀ. ಸೆಕೆಂಡ್ ಪಾಯಿಂಟ್ ಆಫ್ ದ ವಿಡಿಯೋ, ಎಡಿಟಿಂಗ್ ಆಪ್ಷನ್. ಎಡಿಟಿಂಗ್ ಆಪ್ಷನ್ ಅಂದರೆ ಏನು ಅಂತ ಕೇಳೋದಾದರೆ, ಐದರ್ ಯು ಕ್ಯಾನ್ ಡಿಲೀಟ್, ಯು ಕ್ಯಾನ್ ರೀಅರೇಂಜ್, ಬಟ್ ಯು ಕಾಂಟ್ ಆ್ಯಡ್. ನಿಮಗೆ ಆ್ಯಡ್ ಮಾಡೋ ಒಂದು ಆಪ್ಷನ್ ಇರೋದಿಲ್ಲ. ನೀವು ರೀಅರೇಂಜ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ಏನಾದರೂ ಮಾಡ್ಬೋದು, ಬಟ್ ಆ್ಯಡ್ ಮಾಡೋಕ್ಕಾಗಲ್ಲ. ಮೇನ್ ಆ್ಯಂಡ್ ಅಂಡರ್ ರೇಟೆಡ್ ಕ್ವಶನ್ ಏನಂದರೆ, ಮ್ಯಾಮ್ ಈ ಸರಿ ಕಟ್ ಆಫ್ ಇನ್ಕ್ರೀಸ್ ಆಗುತ್ತಾ ಅಂತ ಭಾಳಷ್ಟು ಜನ ನನಗೆ ಕಮೆಂಟ್ ಮಾಡ್ತಾರೆ, ಹಾಗೆ ಕೇಳ್ತಿರ್ತಾರೆ. ಕಟ್ ಆಫ್ ಇನ್ಕ್ರೀಸ್ ಆಗುತ್ತಾ ಅಂದರೆ ನನ್ನ ಅನಿಸಿಕೆ ಪ್ರಕಾರ ಹಾಗೆ ಈಗಿರೋ ಕಟ್ ಆಫ್ಸ್ ಮೂಲಕ ನಾನು ನೋಡೋದಂದರೆ ಗ್ಯಾರಂಟಿ ಈ ಸರಿ ಸೆಕೆಂಡ್ ರೌಂಡ್ಗೆ ಕಟ್ ಆಫ್ ಇನ್ಕ್ರೀಸ್ ಆಗುತ್ತೆ. ಬಟ್ ಡ್ರಾಸ್ಟಿಕಲಿ ಇನ್ಕ್ರೀಸ್ ಆಗುತ್ತಾ? ಇಲ್ಲ, ಡ್ರಾಸ್ಟಿಕಲಿ ಅಂತೂ ಇನ್ಕ್ರೀಸ್ ಆಗಲ್ಲ. ಮೋಸ್ಟ್ ಪ್ರಾಬಬ್ಲಿ ಕಮ್ಮಿ ಅಂದರೆ 500 ರ್ಯಾಂಕ್ ಇನ್ಕ್ರೀಸ್ ಆಗ್ಬೋದು, ಜಾಸ್ತಿ ಅಂದರೆ 1500 ರ್ಯಾಂಕ್ ಇನ್ಕ್ರೀಸ್ ಆಗ್ಬೋದು. ಹೇಗೆ ಗೊತ್ತಾಗ್ತಾ ಇಲ್ಲ ಅಂದರೆ ಈ ಟಾಪಿಕ್ ಮೇಲೆ ನಿಮಗೆ ಬೇರೆ ವಿಡಿಯೋ ಬೇಕಂದರೆ ನಾನು ನೆಕ್ಸ್ಟ್ ನಿಮಗೆ ಈ ವಿಡಿಯೋನೇ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಬೇಕಂದರೆ ನೀವು ಕಮೆಂಟ್ ಮಾಡ್ಬೋದು ರೀಸನ್ ಫಾರ್ ಕಟ್ ಆಫ್ ಇನ್ಕ್ರೀಸ್ ಅಂತ. ಐ ವಿಲ್ ಶ್ಯೂರ್ಲಿ ಮೇಕ್ ದ ಅನದರ್ ವಿಡಿಯೋ ಫಾರ್ ಇಟ್. ಸೊ ಈ ವಿಡಿಯೋ ನಿಮಗೆ ಕ್ಲಿಯರ್ ಆಯಿತು ಅನ್ಕೋತೀನಿ, ಹಾಗೆ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗ್ಬೋದು. ಯಾವುದೇ ರೀತಿ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಓಕೆ, ಇಫ್ ಯು ಲೈಕ್ ದ ವಿಡಿಯೋ ಡೋಂಟ್ ಫರ್ಗೆಟ್ ಇಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.